ರಾವಣನಿಂದ ನಾವು ಕಲಿಬೇಕಾಗಿರುವಂತಹ 3 ಪ್ರಮುಖ ಪಾಠಗಳು ಏನು ಗೊತ್ತಾ? ಮೊದಲನೇದು ಸ್ತ್ರೀಯರಿಗೆ ಗೌರವ ಕೊಡುವುದು. ಸ್ತ್ರೀಯನ್ನು ಅವಮಾನಿಸಿ ತನ್ನ ಪತನಕ್ಕೆ ತಾನೇ ಕಾರಣನಾದ. ಎರಡನೇದು ಅಹಂಕಾರ. ತಾನು ಬಯಸಿದ್ದೆಲ್ಲ ಬೇಕು, ನಾನೇ ದೊಡ್ಡವನು ಅನ್ನುವಂತಹ ಅಹಂಕಾರ ಅವನ ನಾಶಕ್ಕೆ ಕಾರಣವಾಯಿತು. ಇನ್ನು ಮೂರನೇದು ಅವನಲ್ಲಿದ್ದಂತಹ ಜ್ಞಾನ. ಅವನು ಪುರಾತನ ಲಂಕಾ ಸಾಹಿತ್ಯದ ಪ್ರಕಾರ ಶ್ರೇಷ್ಠ ವೀಣಾವಾದಕನಾಗಿದ್ದ. ಹಾಗಾಗಿ ಇಂದಿಗೂ ರಾವಣ ವೀಣೆ ಎಂದು ಪ್ರಸಿದ್ಧಿ ಪಡೆದಿದೆ. ಇನ್ನು ಅವನು ಕೇವಲ ರಾಜನಾಗಿರಲಿಲ್ಲ, ಅವನೊಬ್ಬ ಜ್ಞಾನಿಯಾಗಿದ್ದ, ಪಾಂಡಿತ್ಯವನ್ನು ಹೊಂದಿದ್ದ. ಜ್ಯೋತಿಷ್ಯ ಶಾಸ್ತ್ರ, ಮಂತ್ರಶಾಸ್ತ್ರ ಇದೆಲ್ಲವನ್ನು ಅರಿತವನಾಗಿದ್ದ. ಆದರೆ ಎಲ್ಲ ಜ್ಞಾನವನ್ನು ತಪ್ಪಾಗಿ ಬಳಸಿದ್ದೇ ಅವನ ನಾಶಕ್ಕೆ ಕಾರಣ ಆಯಿತು. ಅಷ್ಟೇ ಅಲ್ಲದೆ ಶಿವತಾಂಡವ ಸ್ತೋತ್ರವನ್ನು ರಚಿಸಿದ್ದ ಹೆಗ್ಗಳಿಕೆ ಕೂಡ ರಾವಣನಿಗೆ ಸೇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಳ್ಳೆಯ ಗುಣಗಳು ಇರುತ್ತೆ, ಅದರ ಜೊತೆ ದುರ್ಗುಣಗಳು ಇರುತ್ತೆ. ಯಾರು ಒಳ್ಳೆಯ ಗುಣಗಳನ್ನು ಬೆಳೆಸ್ತಾರೋ ಅವರು ಉತ್ತುಂಗಕ್ಕೆ ಇರ್ತಾರೆ. ಅದೇ ರೀತಿ ದುರ್ಗುಣಗಳನ್ನು ಬೆಳೆಸ್ತಾ ಹೋದವನು ರಾವಣನಂತೆ ಪತನವಾಗುವುದಂತೂ ಖಂಡಿತ.